Next one, 15th question. Describe the Narmada Bachao movement. An agitation was launched against the construction of a dam across the Narmada river under Sardar Sarovar project in Gujarat. ಇದು ಗುಜರಾತ್ ಅಲ್ಲಿ ನಡೆದಂತಹ ಪ್ರತಿಭಟನೆ. So which happened in Gujarat. Okay. So the agitation was started against the construction of dam across Narmada river under Sardar Sarovar project. ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಅಡಿಯಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವಂತಹ ಸೇತುವೆಯನ್ನ ಪ್ರತಿಭಟಿಸಿ ಮಾಡಿದ ಡ್ಯಾಮ್ ಅನ್ನ ಪ್ರತಿಭಟಿಸಿ ಮಾಡಿದಂತಹ ಒಂದು ಚಳುವಳಿ. ಓಕೆನಾ? ಸೇತುವೆ ಅಲ್ಲ, ಡ್ಯಾಮ್ ಅಂತಂದ್ರೆ ಏನು ಮಕ್ಳೇ? ಆಣೆಕಟ್ಟು. ದ ಲೀಡರ್ಸ್ ಆಫ್ ದಿಸ್ ಮೂವ್ಮೆಂಟ್ ವೇರ್ ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್ ಮೇಧಾ ಪಾಟ್ಕರ್ ಅಂಡ್ ಬಾಬಾ ಆಮ್ಟೆ. ಸೊ ಲೀಡರ್ ಯಾರು ಇಲ್ಲಿ ನಾಯಕತ್ವ ವಹಿಸಿದಂತವರು ಮೇಧಾ ಪಾಟ್ಕರ್ ಅಂಡ್ ಬಾಬಾ ಆಮ್ಟೆ. ಅವರು ಪರಿಸರ ಸಂರಕ್ಷಣೆ ಚಳುವಳಿಗಾರರು, ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್, who felt that the construction of the dam there would be large scale destruction of forest. ಸೊ ಅಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟೋದ್ರಿಂದ ಬಹುಸಂಖ್ಯಾತ ಮರಗಳನ್ನ ಕಡಿಯಬೇಕಾಗತ್ತೆ. ಓಕೆ, ಸೊ ಆ ಮರಗಳ ಕಡಿತದಿಂದ ಕಾಡು ಅರಣ್ಯ ನಾಶ ಉಂಟಾಗತ್ತೆ ಅನ್ನೋದು ಅವರ ಒಂದು ಸ್ಟಡಿ ಆಗಿತ್ತು. ಡ್ಯಾಮೇಜ್ ಟು ದ ಎನ್ವೈರನ್ಮೆಂಟ್ ಅಂಡ್ ಥ್ರೆಟ್ ಟು ಮೆನಿ ಅನಿಮಲ್ ಸ್ಪೀಶೀಸ್. ಅಷ್ಟೇ ಅಲ್ಲದೆ ಪ್ರಾಣಿ ಸಂಕುಲಕ್ಕೆ, ಓಕೆ, ಪ್ರಾಣಿ ಪ್ರಭೇದ ಕೂಡ ನಾಶ ಆಗತ್ತೆ. ಅಲ್ಲಿ ಇರುವಂತಹ ಕಾಡಿನಲ್ಲಿ ಇರುವಂತಹ ಪ್ರಾಣಿ ಪ್ರಭೇದಗಳಿಗೂ ಕೂಡ ಹೊಡೆತ ಬೀಳತ್ತೆ ಅನ್ನುವಂಥದ್ದು ಅವರ ಒಂದು ಸ್ಟಡಿಯಿಂದ ಅವರು ತಿಳ್ಕೊಂಡಿದ್ದು. ದಿಸ್ ಈಸ್ ಕಾಲ್ಡ್ ಆಸ್ ನರ್ಮದಾ ಬಚಾವ್, Narmada Bachao Andolana. Okay, so an agitation was launched against the construction of a dam across Narmada river to protect the large scale destruction of the forest and to protect environment and to stop the threat to many animal species around there. Okay, so this is called as Narmada Bachao Andolana.